ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಶ್ರೀ ಕಾಲಕಾಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು ದಿನಾಂಕ 2ನೇ ತಾರೀಕು ಅಂದರೆ ಗುರುವಾರ ಶ್ರೀ ಕಾಲಕಾಲೇಶ್ವರ ದೇವರ ಮಹಾರಥೋತ್ಸವ ಇರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾವೆಲ್ಲರೂ ಸುತ್ತಮುತ್ತಲ ಹಳ್ಳಿ ಮತ್ತು ತಮ್ಮೆಲ್ಲ ಆರಾಧ್ಯ ದೇವರಾದಂಥ ಶ್ರೀ ಕಾಲಕಾಲೇಶ್ವರ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ಹೋಗೋ ರೂಟ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಭಾಳ ಒಳ್ಳೆಯ ರೀತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒನ್ ವೇ ರೂಟ್ ಆಗಿರೋ ಕಾರಣ ಒಳಗಡೆ ಬರುವ ಎಲ್ಲ ವಾಹನಗಳು ರಾಜೂರ ರೂಟಿಂದ ಒಳಗಡೆ ಬರ್ತವೆ ಹಾಗೂ ಎಕ್ಸಿಟು ಪಾದಗಟ್ಟಿ ಮುಂದೆ ನಮ್ಮ ಗಜನಗಡ ರೋಡಿಗೆ ಇರ್ತದೆ. ಅದೇ ರೀತಿಯಾಗಿ ಒಂದು ಬೈಪಾಸ್ ಕೂಡ ಅವರು ಕೊಟ್ಟಿರ್ತಾರೆ. ಹಾಗಾಗಿ ಯಾವುದೇ ರೀತಿಯಾಗಿ ತೊಂದರೆ ಆಗಲಾರ್ದಂತೆಯೇ ಎಲ್ಲರ ಸಹಕಾರದಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಹಭಾಗಿಸಿ ಒಂದು ಸಹಕಾರ್ಯದ ಒಂದು ಭೂಮಿಕೆಯನ್ನು ತಗೊಂಡು ಶ್ರೀ ಕಾಲಕಾಲೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಲ್ಲಿ ತಮ್ಮಲ್ಲಿ ವಿನಂತಿ. ರಥೋತ್ಸವ ನಾಳೆ 5:20 ಮೇಲೆ ರಥೋತ್ಸವ ಆಗ್ತದೆ. ಈ ವರ್ಷ ಅಧಿಕ ಮಾಸ ಇರೋದು ಕಾರಣ ಜಾತ್ರೆ ಒಂದು 15 ದಿವಸ ಮುಂಚೆ ಬಂದಿದೆ. ಆದರೂ ಕೂಡ ತಾವೆಲ್ಲರೂ ಈ ಜಾತ್ರಾ ಮಹೋತ್ಸವದಲ್ಲಿ ಮೂಲತಃ ರಥೋತ್ಸವಕ್ಕೆ ಎಲ್ಲರೂ ಬರೋದು ನಾವು ನೋಡ್ಕೊತ ಬಂದಿದ್ದೀವಿ. ಆದರೆ ಉಳಿದೆಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಿದರೆ ಈ ಒಂದು ದೇವಸ್ಥಾನದ ಮಹತ್ವ ಈ ಕಾರ್ಯಕ್ರಮಗಳಿಂದ ನಮಗೆ ತಿಳ್ಕೊಳ್ಳುವಂಥದ್ದು ಇರ್ತದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ 1ನೇ ತಾರೀಕಿಗೆ ಏನು ಇವತ್ತು ಕಾಲಕಾಲೇಶ್ವರ ಮತ್ತು ಬೋರಾದೇವಿಯ ಒಂದು ಕಲ್ಯಾಣೋತ್ಸವ ಆಗ್ತದೆ. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕೂಡ ನಾವು ಈ ಎಲ್ಲ ಕಲ್ಯಾಣೋತ್ಸವದ ಕಾರ್ಯಕ್ರಮಗಳನ್ನು ನೋಡ್ಬೋದು. ಆದರೆ ಕಾಲಕಾಲೇಶ್ವರ ಮತ್ತು ಬೋರಾದೇವಿದು ಕೂಡ ಈ ಮದುವೆ ಉತ್ಸವಕ್ಕೆ ಒಂದು ಕಲ್ಯಾಣೋತ್ಸವಕ್ಕೆ ತಾವೆಲ್ಲರೂ ಬಂದು ಅಕ್ಕಿ ಕಾಳು ಹಾಕಿ ಹೋಗಿ ಈ ಎಲ್ಲ ಕಾರ್ಯಕ್ರಮವನ್ನು ಅನುಭವಿಸಬೇಕಾಗಿ ತಮ್ಮೆಲ್ಲ ಭಕ್ತರಿಗೆ ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ರಥೋತ್ಸವ ಆದ ನಂತರ ಡೋಲಾರೋಹಣ ಇರ್ತದೆ. ಆನಂತರ ಇಲ್ಲೇ ಗುಲಾಲ ಸೇವೆ, ನಾವು ಹೋಳಿ ಹುಣ್ಣಿಮೆಯಲ್ಲಿ ಬಣ್ಣ ಆಡ್ತಾರೆ. ಆದರೆ ಕಾಲಕಾಲೇಶ್ವರದ ವಿಶೇಷತೆ ಅಂದರೆ ಈ ಒಂದು ಏನು ಗುಲಾಲ ಸೇವೆ ಆ ದಿವಸ ಇರ್ತ ಕನ್ಯಾ ಒಪ್ಸೋ ಕಾರ್ಯಕ್ರಮ ಏನು ಇತಿಹಾಸ ಹೇಳ್ತಾರೆ, ಆ ದಿವಸ ಇಲ್ಲೇ ಒಂದು ಬಣ್ಣ ಹಾಕೋದಂಥದ್ದು ಒಂದು ಪರಂಪರೆ ಇದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಸೇರಿಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಲ್ಲಿ ತಮ್ಮಲ್ಲಿ ಕೇಳ್ಕೊತೀನಿ. ಕಾಲರೂಪ ಕಲೇತಾಂ ಕಾಲಕಾಲೇಶ ಕಾರಣಾಂ ಕಾಲಾದತೀತ ಕಾಲಸ್ಥಾಂ ಕಾಲಾತ್ ಕಾಲ ನಮೋಸ್ತೆ. ನಮ್ಮೆಲ್ಲರ ಆರಾಧ್ಯ ದೇವ ಆಗಿರುವಂಥ ಶ್ರೀ ಕಾಲಕಾಲೇಶ್ವರನ ಪಾದಚರಣಗಳಲ್ಲಿ ಸ್ಮರಿಸುತ್ತಾ ಈ ವರ್ಷದ ಜಾತ್ರಾ ಮಹೋತ್ಸವವು ಇದೇ ನಾಳೆ 2/4/2026 ಗುರುವಾರರಂದು 5:20ಕ್ಕೆ ನಡೀಲಿದೆ. ಅದೇ ರೀತಿ ನಾಳೆ ಏನೇನು ಕಾರ್ಯಕ್ರಮಗಳೆಲ್ಲ ಆಗ್ತಾವಪ್ಪ ಅಂದರೆ ದೇವಸ್ಥಾನದಲ್ಲಿ ಮಹಾಭಿಷೇಕ ಹಾಗೂ ರುದ್ರಾಭಿಷೇಕ ಸ್ನಾನ ಎಲ್ಲ ಆಗುತ್ತೆ. ಮತ್ತು ಅದೇ ರೀತಿ ವಿಶೇಷ ಅಲಂಕಾರಗಳನ್ನು ನೀವು ನೋಡ್ಬೋದು. ಹಾಗೆ ಮತ್ತು ಸಾಯಂಕಾಲ 5:20ಕ್ಕೆ ದಿವ್ಯ ರಥೋತ್ಸವ ಕೂಡ ನಡೆಯುತ್ತದೆ ಇಲ್ಲಿ. ಆಮೇಲೆ ಮರುದಿನ ಏನಾಗುತ್ತಪ್ಪ ಅಂತಂದರೆ ಕಾಲಕಾಲೇಶ್ವರ ಹಾಗೂ ಬೋರಾದೇವಿಯ ಒಂದು ಕನ್ಯಾ ಒಪ್ಸುವ ಕಾರ್ಯಕ್ರಮ ಅಂತ ಇರ್ತದೆ. ಕನ್ಯಾ ಒಪ್ಸುವ ಕಾರ್ಯಕ್ರಮದಲ್ಲಿ ನಮ್ಮ ದೇವಸ್ಥಾನದ ಇತಿಹಾಸವನ್ನು ಒಂದು ಪೌರಾಣಿಕ ಏನು ಹಿನ್ನೆಲೆ ಅದ ಅದನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ಲಿ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಲ್ಲಿ. ಅದೇ ರೀತಿ ನಿಮ್ಗೆ ಯಾರಿಗಾದರೂ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳ್ಕೊಬೇಕಪ್ಪ ಅಂತಂದ್ರೆ ಅವತ್ತಿನ ದಿನ ಏನು ರಥೋತ್ಸವದ ಮರುದಿನ ಕನ್ಯಾ ಒಪ್ಸುವ ಕಾರ್ಯಕ್ರಮ ಸಾಯಂಕಾಲ 7 ಗಂಟೆಗೆ ಏನು ನಡೀತಲ್ಲ ಅಲ್ಲಿ ಬಂದು ನೀವು ನೋಡಿದರೆ ನಿಮಗೆ ಕನ್ಯಾ ಒಪ್ಸುವ ಕಾರ್ಯಕ್ರಮ ಹೆಂಗೆ ಆಗ್ತದೆ, ಆಮೇಲೆ ನಮ್ಮ ಕಾಲಕಾಲೇಶ್ವರ ದೇವಸ್ಥಾನ ಇತಿಹಾಸ ಏನು, ಕಾಲಕಾಲೇಶ್ವರ ಇಲ್ಲಿ ಯಾಕೆ ಬಂದ, ಹೆಂಗೆ ಬಂದ, ಏನೆಲ್ಲ ಆಯ್ತಂತ ಅಲ್ಲಿ ಒಂದು ಸಂಕ್ಷಿಪ್ತ ವಿವರಣವನ್ನು ನಾವು ಎಲ್ಲರಿಗೂ ಭಕ್ತಾದಿಗಳಿಗೆ ಹೇಳ್ತೀವಿ. ಅದೇ ರೀತಿ ಮತ್ತೆ 3ನೇ ದಿನ ಅವಭೃತ ಸ್ನಾನ ಅಂತ ಮಾಡ್ತೀವಿ. ಅವಭೃತ ಸ್ನಾನ ಅಂತಂದರೆ ದೇವರನ್ನ ಕರ್ಕೊಂಡೋಗಿ ಅಲ್ಲಿ ಹೊಂಡ ಪುಷ್ಕರಣಿ ಅದು, ಆ ಪುಷ್ಕರಣಿಯಲ್ಲಿ ದೇವರನ್ನೆಲ್ಲ ಸ್ನಾನಾದಿಗಳನ್ನು ಮಾಡಿಸಿ ಅವತ್ತಿನ ದಿನ ನಾಂದಿ ವಿಸರ್ಜನೆ ಅಂತ ಇರ್ತದೆ. ಏನು ನಾವು ಮುಂಚೆ ಪಾಡ್ಯ ದಿನ ನಾಂದಿಯನ್ನು ಸಪ್ತಮಿ ದಿನ ನಾವು ನಾಂದಿ ಸ್ಥಾಪನೆ ಮಾಡಿರ್ತೀವಲ್ಲ ಅದನ್ನು ಅವಭೃತ ಸ್ನಾನದಲ್ಲಿ ವಿಸರ್ಜನೆ ಮಾಡ್ತೀವಿ, ಅಂದರೆ ಕಂಕಣ ವಿಸರ್ಜನೆ ಅಂತ ಕರೀತಾರೆ. ಅದಾಗಿಂದ ಮರುದಿವಸ ಮತ್ತು ವಿಶೇಷ ಅಲಂಕಾರ ಮತ್ತು ಮಹಾಭಿಷೇಕಗಳೆಲ್ಲ ನಡೀತವೆ. ಮರುದಿನ ಏನಾಗ್ತಪ್ಪ ಅಂತಂದ್ರೆ 6ನೇ ತಾರೀಕು ಕಳಶ ಅವರೋಹಣ ಆಗ್ತದೆ. ನಾವು ಇದೇನು ನಾಳೆ ನಾವು ಕಲ್ಯಾಣೋತ್ಸವ ಅದಲ್ಲ, ಕಲ್ಯಾಣೋತ್ಸವ ದಿನ ಕಳಶವನ್ನು ಆರೋಹಣ ಮಾಡ್ತಾರೆ. ಅದೇ ರೀತಿ 6ನೇ ತಾರೀಕು ಕಳಶವನ್ನು ಅವರೋಹಣ ಮಾಡಿ ಅಲ್ಲಿಗೆ ನಮ್ಮ ಜಾತ್ರಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಸ್ತಾರೆ. ಹರ ನಮ ಪಾರ್ವತಿ ಪತೆ ಹರ ಹರ. ಶ್ರೀ ಕಾಲಕಾಲೇಶ್ವರನನ್ನು ಸ್ಮರಿಸುತ್ತಾ ಈ ಭಕ್ತಾದಿಗಳಿಗೆ ಏನು ತಿಳಿಸುವುದೇನೆಂದರೆ, ನಾವು ಇಲ್ಲಿ ಇವತ್ತಿನ ದಿವಸದಲ್ಲಿ ಕಾಲಕಾಲೇಶ್ವರ ಮತ್ತು ಬೋರಾದೇವಿಯ ಮಂಗಲೋತ್ಸವವನ್ನು ರಾತ್ರಿ 9:30 ತೇರಿನ ಹತ್ರ ನಡೆಸ್ತಾರೆ. ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಬಂದು ಅಲ್ಲೇ ತೇರಿನ ಹತ್ರ ಎಲ್ಲ ಭಕ್ತಾದಿಗಳು ಸೇರಿ
ಕಳಸಾರೋಹಣ ತೊಗೊಂಬಂದು ಕಳಸ ಮೇಲೆ ಏರಿಸಿ ತೇರಿಗೇರಿಸಿ ಆಮೇಲೆ ಮಂಗಳೋತ್ಸವ ನಡೀತೈತೆ ಅಲ್ಲಿ ನಡೆಸಿಕೊಂಡು ಆಮೇಲೆ ಉತ್ಸವ ಮೆರವಣಿಗೆ ಮುಗಿಸ್ಕೊಂಡು ಮತ್ತು ಉತ್ಸವ ಮೆರವಣಿಗೆ ಬಂದಂಥ ಭಕ್ತರು ಎಲ್ಲರೂ ಬಂದು ಮೇಲೆ ಬಂದು ದೇವಸ್ಥಾನಕ್ಕೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ಹೋಗಬೇಕೆಂದು ನಾನು ಭಕ್ತಾದಿಗಳಲ್ಲಿ ಕೇಳಿಕೊಳ್ತೀನಿ.